ಧಾರವಾಡ ಮಹಾನಗರ ಪಾಲಿಕೆ ಪ್ರತ್ಯೇಕವಾಗಬೇಕಂತ ಹೇಳಿ ಹೋರಾಟವನ್ನು ಮಾಡ್ತಕ್ಕಂಥ ಹೋರಾಟಗಾರರು ಧಾರವಾಡದಲ್ಲಿ ವಿದ್ಯಾವರ್ಧಕ ಸಂಘದಲ್ಲಿ ಒಂದು ಸಭೆಯನ್ನು ಕರೆದಿದ್ದರು. ಈ ಒಂದು ಸಭೆಗೆ ಬಿಜೆಪಿಯ ನಾಯಕರು ಮತ್ತು ಕಾಂಗ್ರೆಸ್ನ ಸದಸ್ಯರು, ಪಾಲಿಕೆ ಸದಸ್ಯರು ಎಲ್ಲರೂ ಕೂಡ ಭಾಗಿಯಾಗಿದ್ದರು. ಬಿ.ಡಿ. ಹಿರೇಮಠ ಅವರ ನೇತೃತ್ವದಲ್ಲಿ ನಡೆದಂಥ ಈ ಒಂದು ಸಭೆಯಲ್ಲಿ ಕೆಲ ಕಾಲ ಗದ್ದಲದ ವಾತಾವರಣ ಇಲ್ಲಿ ನಿರ್ಮಾಣವಾಗಿತ್ತು ಅಂತ ಹೇಳ್ಬೋದು. ಗದ್ದಲದ ವಾತಾವರಣ ನಿರ್ಮಾಣವಾಗಿ ಬಿಜೆಪಿ ಹಾಗೂ ಕಾಂಗ್ರೆಸ್ನ ಮುಖಂಡರ ನಡುವೆ ವಾಗ್ವಾದನೆ ನಡೀತು ಅಂತ ಹೇಳ್ಬೋದು. ಧಾರವಾಡದ ವಿದ್ಯಾವರ್ಧಕ ಸಂಘದಲ್ಲಿ ನಡೆದಂಥ ಈ ಒಂದು ಸಭೆಯಲ್ಲಿ ಬಿಜೆಪಿ ಮುಖಂಡರು ರಾಜ್ಯ ಸರ್ಕಾರಕ್ಕೆ ಕೇವಲ 15 ದಿನಗಳ ಗಡುವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದರು. ಆದರೆ ಕಾಂಗ್ರೆಸ್ನ ಸದಸ್ಯರು ರಾಜ್ಯ ಸರ್ಕಾರಕ್ಕೆ 2 ತಿಂಗಳ ಗಡುವನ್ನು ಕೊಡಬೇಕು ಅಂತ ಹೇಳಿ ಒತ್ತಾಯವನ್ನು ಮಾಡಿದರು. ಈ ಒಂದು ಗಡುವಿನ ಒತ್ತಾಯದ ನಡುವೆ ಇಬ್ಬರ ನಡುವೆ ಮಾತಿನ ಚಕಮಕಿ ನಡೆದು ಕಾಂಗ್ರೆಸ್ನ ಮುಖಂಡ ಮನೋಜ್ ಅವರು ಸಭೆಯಲ್ಲಿ ಭಾಗವಹಿಸಿದ್ರಿಂದ ಬಿಜೆಪಿಯವರು ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸಿದರು. ಆದರೆ ಬಿಜೆಪಿಯ ಕೆಲ ಹೊರಗಿನ ವ್ಯಕ್ತಿಗಳು ಕೂಡ ಈ ಸಭೆಗೆ ಬಂದಿದ್ದಾರೆ ಅಂತೇಳಿ ಕಾಂಗ್ರೆಸ್ನ ಮುಖಂಡರು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಒಂದು ಇಬ್ಬರು ಮುಖಂಡರುಗಳ ನಡುವಿನ ಗದ್ದಲ ಕಿತ್ತಾಟದಿಂದ ಸಭೆಯಲ್ಲಿ ವಾಗ್ವಾದ ಕೂಡ ಏರ್ಪಾಟಾಯಿತು ಅಂತ ಹೇಳ್ಬೋದು. ಹೀಗಾಗಿ ಕೊನೆಗೆ ಕೇವಲ 1 ತಿಂಗಳ ಗಡುವನ್ನು ರಾಜ್ಯ ಸರ್ಕಾರಕ್ಕೆ ಕೊಡ್ತೀವಿ, ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಆಗುವವರೆಗೂ ನಮ್ಮ ಹೋರಾಟ ನಿರಂತರವಾಗಿರುತ್ತೆ, ಸದ್ಯದ ಮಟ್ಟಿಗೆ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟವನ್ನು ತಾತ್ಕಾಲಿಕವಾಗಿ ಸ್ಥಗಿತ ಮಾಡ್ತೀವಿ ಅನ್ನೋ ಮಾತನ್ನು ಕೂಡ ಅವರು ಈ ಸಭೆಯಲ್ಲಿ ಹೇಳಿದರು. ಧಾರವಾಡದಿಂದ ವಸೀಂ ಭಾವಿಮನಿ, ಸಂಪೂರ್ಣ ನ್ಯೂಸ್. ಈ ರೀತಿ ಆದಮೇಲೆ ನಮ್ಮನ್ನು ಕೂಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಕ್ಕೆ ನಮ್ಮನ್ನು ಕೂಡ ಕರೆದ್ರು, ನೀವು ಬರಬೇಕು ನಮ್ಮ ಅಂತೇಳಿ. ಆಯಿತು, ನಾವು ಬರ್ತೀವಿ ಅಂತೇಳಿ ಅವ್ರು ಕೂಡ ಮೀಟಿಂಗ್ ಮಾಡಿದ್ವಿ. ನಮಗೊಂದು ಗಡುವು ಕೊಟ್ಟರು, ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರರು, ಅದು ಕೂಡ ಕಾಂಗ್ರೆಸ್ ನಾಯಕರು ಕೂಡ ಇದ್ದರು. ಇಲ್ಲ, ನೀವು ಮಾಡಿಕೊಡ್ಬೇಕು, ಗವರ್ನರ್ ಕಡೆ ಪೆಂಡಿಂಗ್ ಉಳಿದ ಫೈಲ್ ಅಂತೇಳಿ 30ನೇ ತಾರೀಕು ಒಳಗೆ ಕೊಡ್ಲಿಕ್ಕೆ ನಾವು ಧಾರವಾಡ ಬಂದ್ ಮಾಡ್ತೀವಿ ಅಂತೇಳಿದರು. ಒಂದು ಮಹಾನಗರ ಪಾಲಿಕೆ ಒಂದು ಟರ ಪಾಸ್ ಅದನ್ನು ಮಾಡಬೇಕು, ಇನ್ನೊಂದು ಗವರ್ನರ್ ಕಡೆ ಪಾಸ್ ಆಗ್ಬೇಕಂತೇಳಿ ನಾವೇನು ಮಾಡಿದ್ವಿ ಅಂದರೆ ಎಲ್ಲರೂ ಕೂಡಿ ಗವರ್ನರ್ ಭೇಟಿಯಾಗಿ ನಮ್ಮ ನಾಯಕರು ಜೋಶಿಯವರಾಗಿರ್ಬೋದು, ಅರವಿಂದರಾಗಿರ್ಬೋದು ಎಲ್ಲರೂ ಕರ್ಕೊಂಡೋಗಿ ಪ್ರತ್ಯೇಕ ಮಾರ್ಗ ಹೋರಾಟಗಾರರು ಕರ್ಕೊಂಡೋಗಿ ಅದನ್ನು ಗೌರವದಿಂದ ಪಾಸಾಗಿ ಅಂಕಿತ ಹಾಕಿ ನಮ್ಮ 25ನೇ ತಾರೀಕಿಗೆ ಮೊನ್ನೆ ಪಾಸ್ 30 ಗಡುವು ಕೊಟ್ಟಿದ್ದರು. ಅದು 25ನೇ ತಾರೀಕಿಗೆ ಅದು ಸರ್ಕಾರಕ್ಕೆ ಬಂತು. ಆಮೇಲೆ ಮಹಾನಗರ ಪಾಲಿಕೆ ಒಂದು ಟರ ಪಾಸ್ ಅದನ್ನು ಕೂಡ ಸರಿ ಮಾಡಿಕೊಟ್ವಿ. ಮತ್ತೊಂದು ಮೀಟಿಂಗ್ ಮಾಡಿದರು ಪ್ರತ್ಯೇಕ ಮಹಾನಗರ ಪಾಲಿಕೆ ನಮ್ಮನ್ನು ಮತ್ತು ಕಾಂಗ್ರೆಸ್ ನಾಯಕರನ್ನ ಎಲ್ಲ ಕರ್ಕೊಂಡು ಒಂದು ಹೋರಾಟಗಾರನ ಕರ್ಕೊಂಡು ಒಂದು ಮೀಟಿಂಗ್ ಮಾಡಿದರು. ಇಲ್ಲ, ಈಗ ಸರ್ಕಾರ ಚೇಂಜ್ ಆಗೈತಿ, ನಮಗೆ ಸರ್ಕಾರ ಚೇಂಜ್ ಆಗೋದ್ರಾಗೈತಿ, 3ನೇ ತಾರೀಕು CM ಚೇಂಜ್ ಆಗ್ಬೋದು, ಅದಕ್ಕಾಗಿ ನಮಗೆ ಸಮಯ ಬೇಕು ಅಂತಂದ್ರೆ ನಾವು ಏನು ಹೇಳ್ತೀವಿ, ನಿಮ್ಮ ಅವಕಾಶ ಏನು ಟೈಮ್ ಕೊಟ್ಟೆ ಅದಕ್ಕೊಳಗೆ ನಾವು ತಂದು ಕೊಟ್ಟಿವಿ, ನಿಮಗೆ ನೀವು ಸಮಯ ತೊಗೊಳ್ರಿ ಆಗಣ್ರ ಅಂತ ಹೇಳಿ. ಮುಖ್ಯಮಂತ್ರಿ ಚೇಂಜ್ ಆಗ್ತಾರೆ, ಆಮೇಲೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟರ್ ಚೇಂಜ್ ಆಗ್ತಾರೆ ಅಂತೀವಿ, ತೊಗೊಳಂತ 9ನೇ ತಾರೀಕು ಟೈಮ್ ಕೊಟ್ಟಿರ್ತಾರೆ. ನಾಳೆ 9ನೇ ತಾರೀಕು ಒಳಗೆ ಟೈಮ್ ಕೊಟ್ಟಿದ್ವಿ. ಮತ್ತು ಸಮಯನೂ ಕೂಡ ಕೇಳಕತ್ರಿ. ಇಲ್ಲ, ಈಗ ಸರ್ಕಾರ ಆಗೈತಿ, ನಮಗೆ ಅರ್ಬನ್ ಡೆವಲಪ್ಮೆಂಟ್ ಮಿನಿಸ್ಟ್ರು ಕೂಡ ನಿನ್ನೆ ಭೇಟಿಯಾಗಿ ಬಂದಾರ, ಪಾಸಿಟಿವ್ ರಿಪೋರ್ಟ್ ಬಂದೈತೆ ಅಂತ ಹೇಳಿದರು. ಅದಕ್ಕೂ ಕೂಡ ನಾವು ಒಪ್ಕೊಂಡ್ವಿ. ಒಪ್ಕೊಂಡು ಇವತ್ತು ಸನ್ಮಾನ್ಯ ಪ್ರತ್ಯೇಕ ಮಹಾನಗರ ಹೋರಾಟಗಾರರು ಒಂದು ಮೀಟಿಂಗ್ ಕರೆದಿದ್ರು, ನಮ್ಮನ್ನು ಕೂಡ ಕರೆದಿರು, ಎಲ್ಲ ಸಾರ್ವಜನಿಕರು ಕರೆದಿರು, ನಾವು ಕೂಡ ಹೋಗಿದ್ವಿ. ಅಲ್ಲಿ ಡಿಸ್ಕಷನ್ ಸ್ಟಾರ್ಟ್ ಆಯಿತು, ಅಲ್ಲಿ ವಿದ್ಯಾವರ್ಧಕ ಸಂಘದಲ್ಲಿ ಡಿಸ್ಕಷನ್ ಸ್ಟಾರ್ಟ್ ಆಯಿತು. ಕೆಲವೊಂದು ಜನ ಮಾತಾಡಕತ್ತರು, ಕೆಲವೊಂದು ತಪ್ಪು ಮಾಹಿತಿಗಳನ್ನು ಕೊಡ್ಲಿಕ್ಕತ್ತರು. ಸನ್ಮಾನ್ಯ ಕಾಂಗ್ರೆಸ್ ಒಬ್ಬರು ರವಿ ಅಂತೇಳಿ ಅವ್ರು ತಪ್ಪು ಮಾಹಿತಿಗಳನ್ನ ಕೊಡಕತ್ತರು. ಏನಂತೇಳಿ ಅಂತಂದ್ರೆ, ಇಲ್ಲ ನಮಗೆ ಸೆನ್ಸಸ್ ಪ್ರಕಾರ ಮುಂದಿನ ವರ್ಷ ಡಿಸೆಂಬರ್ಗೆ ಬರ್ತೈತಿ, ಈ ವರ್ಷ ಡಿಸೆಂಬರ್ಗೆ ಬರ್ತೈತಿ, ಅಲ್ಲಿ ಮಟ್ಟಿಗೆ ಮಾಡೋದು ಭಾಳ ಕಷ್ಟ ಅಂತಂದರು. ಈಗ ಚರ್ಚೆ ಸ್ಟಾರ್ಟ್ ಆಗಿತ್ತು. ನಾವು ಹೇಳಿದ್ವಿ, ಮತ್ತು ಗವರ್ನರ್ ಕಡೆ ಫೈಲು ಮುಂದಿನ ವರ್ಷ ಮಾಡೋದು ಸೆನ್ಸಸ್ ಆಗಿಲ್ಲ ಅಂತ ಮತ್ತು ಯಾಕೆ ಗವರ್ನರ್ ಪ್ರೆಷರ್ ಕ್ರಿಯೇಟ್ ಮಾಡಿದ್ರಿ ನೀವು ಅಂತ ಕೇಳಿದ್ವಿ. ನೋಡ್ರಿ, ಅವ್ರಿಗೆ ಯಾಕೆ ಪ್ರೆಷರ್ ಕ್ರಿಯೇಟ್ ಮಾಡಿದ್ರಿ, ಬರೋ ಟೈಮ್ ಬರ್ತಿತ್ತಲ್ಲ ಅಂತೇಳಿ. ಅಷ್ಟಾಗ ಕಾಂಗ್ರೆಸ್ ಕಾರ್ಯಕರ್ತ ಮನೋಜ್ ಖರ್ಗೆ ಅವರು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರರ ಇಬ್ಬರು ಲೇಡಿ ಅವರು ಡೈಲಿ ಒಂದು ಕೂತಿದ್ರು ಬಂದಲ್ಲಿ, ಅವ್ರಿಗೆ ಏನೋ ಗಲಾಟೆ ನಡೀತದೆ, ಅವ್ರಿಗೇನೋ ಭಯಕತ್ರ ಅವರು. ಹಂಗೆ ವಾದ ವಿವಾದ ನಡೀತು. ನಾವೇನಂದ್ವಿ, ನೋಡಪ್ಪ ನೀವೆಲ್ಲರೂ ನಾಯಕರು, ನಮ್ಮ ಪಕ್ಷದ ನಾಯಕರನ್ನು ಇವನು ಸುಟ್ರಿ, ಮತ್ತು ನಿಮಗೆ ಜವಾಬ್ದಾರಿ ಐತಿ, ಸರ್ಕಾರ ಆಗೈತಿ, ಮತ್ತು ಮಂತ್ರಿಗಳಾಗ್ಯಾರ, ಬೇಗ ಒಂದು 15 ದಿವಸದಲ್ಲಿ ಮಾಡ್ಕೊಂಬರ್ರಿ ನೀವು ಅಂತಂದು. ಅದಕ್ಕೆ ಅವ್ರಿಗೆ ಇಲ್ಲ, ನಮ್ಗೆ 2 ತಿಂಗಳು ಬೇಕು, ಮುಂದಿನ ಡಿಸೆಂಬರ್ ಮಟ್ಟ ಟೈಮ್ ಬೇಕು ಅಂತಂದ್ರು. ಅಷ್ಟಾಗ್ತಾ ಇತ್ತು. ಸನ್ಮಾನ್ಯ ಒಬ್ಬನು ಕಾರ್ಯಕರ್ತ ಮನೋಜ್ ಖರ್ಗೆನವರು ನೇರವಾಗಿ ಬಂದು ನಮ್ಮ ಶೆಳ್ಕೆಯವ್ರಿಗೆ, ಇವರು ಶಂಕರ್ ಶೆಳ್ಕೆಯವ್ರು ಕೂಡ ಗಲಾಟೆ ಮಾಡಕತ್ತರು. ಆದರೆ ಅಲ್ಲಿ ಏನು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರರು ಅವ್ರ ಮಾತು ಕೂಡ ಕೇಳ್ತಾ ಇದ್ದಿಲ್ಲ. ಲೀಡರ್ಸ್ ಏನಿದ್ರಲ್ಲ, ನಾನ್ ಪೊಲಿಟಿಕಲ್ ಇದ್ದವರು, ಅವರು ಕೂಡ ಸಂಭಾಳಿಸಿ ಸರಿಯಾಗಿ ಕೆಲಸ ಮಾಡ್ತಾಯಿದ್ರು. ಅವ್ರ ಮಾತು ಕೂಡ ಕೇಳಿಲ್ಲ. ಇವ್ರಿಗೆ ಗಲಾಟೆ ಮಾಡಕ್ಕೆ ಬಂದರು, ಮನೋಜ್ ಖರ್ಗೆ ಅವರು ಹೊಡಿಲಿಕ್ಕೆ ಬಂದರು. ನಾವೆಲ್ಲ ಕಾರ್ಯಕರ್ತರು ತಡೆದು ಈ ರೀತಿ ಮಾಡೋದಲ್ಲ ಅಂಥೇಳಿ, ಮತ್ತು ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರರ ಮಾತು ಕೂಡ ಅವ್ರು ಕೇಳಿಲ್ಲ. ಗಲಾಟೆ ಮಾಡೋದು ನಾವು ಎದ್ದು ಇಲ್ಲಿ ಬಂದ್ವಿ. ಆದರೆ ನಾವು 15 ದಿವಸ ಗಡುವು ಕೊಟ್ಟಿದ್ವಿ. ಈಗ ನಮ್ಗೆ ವಿಷಯ ಗುರ್ತಾತು, ಸನ್ಮಾನ್ಯ ಬಿ.ಡಿ. ಹಿರೇಮಠ ಅವರು ಆಗಿರ್ಬೋದು, ಮಾಚಕ್ ಸರ್ ಆಗಿರ್ಬೋದು, ಅವರೆಲ್ಲರೂ ಕೂಡಿ ಮುಂದಿನ 9ನೇ ತಿಂಗಳು 30 ದಿವಸ ಟೈಮ್ ಕೊಟ್ಟೇವೆ ಅಂತ ಹೇಳಿದರು ಹೋರಾಟಗಾರರು. ಅಂದರೆ ಗೌರ್ಮೆಂಟಿಂದ ಕ್ಲಿಯರ್ ಮಾಡೋಕೆ ಅದನ್ನು ನಾವು 15 ದಿವಸ ಟೈಮ್ ಕೊಟ್ಟಿದ್ವಿ. ಆದರೆ ಅವರು 30 ದಿವಸ ಟೈಮ್ ಕೊಟ್ಟರೆ ನಾವು ಒಪ್ಪಬೇಕಾಗತ್ತೆ. ಯಾಕಂದ್ರೆ ನಾವು ಕೂಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರರಿಗೆ ನಾವು ಒಂದು ರೆಸ್ಪೆಕ್ಟ್ ಕೊಡಬೇಕಾಗತ್ತೆ. ಅವರು ಇಷ್ಟು ಹೋರಾಟ ಮಾಡ್ಕೊಂಡು ಬಂದಾರೆ, ಅವ್ರಿಗೆ ನಾವು ರೆಸ್ಪೆಕ್ಟ್ ಕೊಟ್ಟು
ಏನು ಮುಂದಿನ ತಿಂಗಳು 9ನೇ ತಾರೀಕು ಮಟ್ಟ ನಾವು ಅದನ್ನು ಒಪ್ಪಿಕೊಂಡು ನಾವೆಲ್ಲರೂ ಬಂದೆವು. ಸಂಪೂರ್ಣ ನ್ಯೂಸ್, ಇದು ನೊಂದವರ ಧ್ವನಿ.